ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಏನು? ಪ್ರಮುಖವಾಗಿ ದಾಳಿ ಆದಂತ ಪ್ರದೇಶಗಳಲ್ಲಿ ಪಾಕ್ನ ಬಹವಲ್ಪುರ ಹಾಗೇನೆ ಮುರಿದ್ಕೆಯಲ್ಲಿ ಥಂಡ ಪರಿಸ್ಥಿತಿ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿತ್ತು. ಈ ಜಾಗದಲ್ಲಿ ಅಲ್ಲಿ ಹೆಣಗಳ ರಾಶಿ ಬಿದ್ದಿತ್ತು ಅಂತಾನು ಮಾಹಿತಿಗಳಿದ್ವು. ಈ ಎರಡೂ ಪ್ಲೇಸಸ್ಗಳಲ್ಲಿ ಎಸ್ಪೆಷಲಿ ಉಗ್ರರ ನೆಲೆಗಳ ಧ್ವಂಸದ ಚಿತ್ರಗಳು ಇದೀಗ ವೈರಲ್ ಆಗ್ತಾ ಇದೆ. ಸ್ಯಾಟಲೈಟ್ ಚಿತ್ರಗಳಲ್ಲಿ ಉಗ್ರರ ನೆಲೆಗಳು ಧ್ವಂಸವಾಗಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇದೇ ಚಿತ್ರಗಳು ಇದೀಗ ವೈರಲ್ ಆಗ್ತಿರೋದು, ದೃಶ್ಯಗಳು ವೈರಲ್ ಆಗ್ತಾ ಇರೋದು. ಬಹವಲ್ಪುರ ಮತ್ತು ಮುರಿದ್ಕೆಯಲ್ಲಿ ಯಾವ ತರದ ಪರಿಸ್ಥಿತಿ ಇದೆ ಅನ್ನೋದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಮುರಿದ್ಕೆಯಲ್ಲಿ ಎಸ್ಪೆಷಲಿ ಒಂದು 200 ಎಕರೆ ವಿಸ್ತೀರ್ಣದಲ್ಲಿ ಉಗ್ರರಿಗೆ ಮದರಸಾ, ಮಸೀದಿ, ಶಿಬಿರಗಳ ಮುಖಾಂತರ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಇದು ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಈ ಉಗ್ರ ನೆಲೆಯನ್ನ ಈಗ ಧ್ವಂಸ ಮಾಡಲಾಗಿದೆ. ಸ್ಯಾಟಲೈಟ್ ಪಿಕ್ಚರ್ ಅನ್ನ ಗಮನಿಸ್ತಾ ಇದ್ದೀವಿ. ಇದೇ ನೆಲೆಗಳಿಗೆ, ಶಿಬಿರಗಳಿಗೆ ಗುರಿಯಾಗಿ ಇಟ್ಕೊಂಡು ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿಬಿಟ್ಟಿದೆ. ಮುಂಚಿನ ದೃಶ್ಯ, ಏರ್ ಸ್ಟ್ರೈಕ್ ಆದ್ಮೇಲೆ ಯಾವ ತರ ಧ್ವಂಸವಾಗಿದೆ ಎರಡನ್ನೂ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸ್ಯಾಟಲೈಟ್ ಇಮೇಜಸ್ ತೋರಿಸ್ತಾ ಇದ್ದೀವಿ. ದಾಳಿಗೂ ಮುಂಚಿತವಾಗಿ ಆ ಶಿಬಿರಗಳು, ಉಗ್ರರ ನೆಲೆಗಳು ಯಾವ ತರ ಇತ್ತು ಅಂತ, ದಾಳಿ ಆದ್ಮೇಲೆ ಅದು ಧ್ವಂಸವಾಗಿರುವಂತಹ ಸ್ಯಾಟಲೈಟ್ ಪಿಕ್ಚರ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎರಡನ್ನೂ ಕಂಪೇರ್ ಮಾಡಿ ನಾವು ನೋಡಬಹುದು. ಬಹವಲ್ಪುರ ಹಾಗೇನೆ ಮುರಿದ್ಕೆಯಲ್ಲಿ ಸ್ಯಾಟಲೈಟ್ ಇಮೇಜಸ್, ಅಲ್ಲಿ ಉಗ್ರರ ಶಿಬಿರಗಳು, ನೆಲೆಗಳು ಧ್ವಂಸವಾಗಿರೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಫೋಟೋಸ್ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇನ್ನು ದಾಳಿ ಆದ್ಮೇಲೆ ಅಲ್ಲಿ ನೀರವ ಮೌನ ಆವರಿಸಿಬಿಟ್ಟಿದೆ. ಇಷ್ಟು ದಿನ ಉಗ್ರರು ಅಬ್ಬರಿಸಿ ಬೊಬ್ಬಿರಿತಾ ಇದ್ರು, ಯಾರ ಮೇಲೆ ಹೆಂಗೆ ಅಟ್ಯಾಕ್ ಮಾಡಬೇಕು, ಎಸ್ಪೆಷಲಿ ಭಾರತದ ಮೇಲೆ ಪ್ರತಿ ಬಾರಿ ದಾಳಿ ಆಗುವಂತ ಸಂದರ್ಭದಲ್ಲಿ ಪ್ಲಾನಿಂಗ್ ಎಲ್ಲ ಇದೇ ಪ್ರದೇಶದಿಂದ ಆಗ್ತಾ ಇತ್ತು ಅಂತಾನು ಕೂಡ ಮಾಹಿತಿಗಳಿದೆ. ಸೊ ಇದೀಗ ಆ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ. ಇದು ಬಹವಲ್ಪುರದ ಸ್ಯಾಟಲೈಟ್ ಇಮೇಜ್. ದಾಳಿಗೂ ಮುನ್ನ ಯಾವ ತರ ಇತ್ತು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲೂ ಸಾಕಷ್ಟು ಉಗ್ರ ಚಟುವಟಿಕೆಗಳು ನಡೀತಾ ಇತ್ತು. ಉಗ್ರರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಏನ್ ನಡೆಸಿದೆ, ಉಗ್ರರು ದಾಳಿ ನಡೆಸಿದ್ರಲ್ಲ, ಬಹಳಷ್ಟು ಟ್ರೈನಿಂಗ್ ಅನ್ನ ಉಗ್ರರು ಇಲ್ಲಿಂದಲೇ ಪಡ್ಕೊಂಡಿದ್ರು ಅಂತಾನು ಮಾಹಿತಿ ಇದೆ. ದಾಳಿಗೂ ಮುನ್ನ, ದಾಳಿ ನಂತರದ ಸ್ಯಾಟಲೈಟ್ ಪಿಕ್ಚರ್ ಅನ್ನ ನೋಡ್ತಾ ಇದೀವಿ. ಇದು ಮುರಿದ್ಕೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಸುಮಾರು 200 ಎಕರೆ ವಿಸ್ತೀರ್ಣದಲ್ಲಿ ಮುರಿದ್ಕೆಯಲ್ಲಿ ಮದರಸಾ ಇದೆ, ಮಸೀದಿಗಳಿದೆ, ಮತ್ತೆ ಉಗ್ರರಿಗೆ ಆಶ್ರಯ ತಾಣಗಳನ್ನ ಇಲ್ಲಿ ನಿರ್ಮಿಸಿ ಕೊಡಲಾಗಿತ್ತು. ಈಗ ಕಂಪ್ಲೀಟ್ ಧ್ವಂಸವಾಗ್ಬಿಟ್ಟಿದೆ. ಭಾರತದ ಆಪರೇಷನ್ ಸಿಂಧೂರ ದಾಳಿಗೆ ಪಾಕ್ನ ಮುರಿದ್ಕೆಯಲ್ಲಿರುವಂತಹ ಉಗ್ರರ ನೆಲೆಗಳು ಧ್ವಂಸವಾಗಿದೆ. ಭಯೋತ್ಪಾದನಾ ನೆಲೆಗಳು ನಾಮರೂಪ ಇಲ್ಲದಂತೆ ಆಗ್ಬಿಟ್ಟಿದೆ. ನಿನ್ನೆ ಮಧ್ಯರಾತ್ರಿಯಲ್ಲಿ ಮುರಿದ್ಕೆಯಲ್ಲಿ 10 ನಿಮಿಷಗಳ ಅವಧಿಯಲ್ಲಿ 4 ದಾಳಿಯಾಗಿತ್ತು. ಮೊನ್ನೆ ಉಗ್ರರು ಅಡಗಿದ್ದ 4 ಕಟ್ಟಡಗಳನ್ನ ನೆಲಸಮ ಮಾಡಲಾಗಿದೆ. ಇದು ಮುರಿದ್ಕೆಯ ಸದ್ಯದ ಪರಿಸ್ಥಿತಿ. ನೋಡಿ ಯಾವ ರೀತಿ ನಮ್ಮ ಸೇನೆ ಈ ಉಗ್ರರ ಶಿಬಿರಗಳನ್ನ, ನೆಲೆಗಳನ್ನ ಉಡೀಸ್ ಮಾಡಿದೆ ಅಂತ. ಕಂಪ್ಲೀಟ್ ಆಗಿ ಧ್ವಂಸವಾಗಿದೆ. ಇದು ಮುರಿದ್ಕೆಯ ಸದ್ಯದ ಪರಿಸ್ಥಿತಿ. ಇನ್ನು ಬಹವಲ್ಪುರದ ಉಗ್ರರ ಅಡಗುತಾಣಗಳು ಕೂಡ ನೆಲಸಮ ಆಗಿದೆ.